ನೇರಳೆ ಹಣ್ಣು ಬಂದು ಇದು ನಮ್ಮದು ಹಳೇ ಮರ ಕೃಷ್ಣಗಿರಿ. ನೇರಳೆ ಹಣ್ಣಲ್ಲಂತೂ ತುಂಬ ವೆರೈಟಿ ಇದೆ. ಈಗ ತಾನೇ ನರ್ಸರಿಗೆ ಬಂದೆ ನೋಡಿ, ನೇರಳೆ ಹಣ್ಣು ಕಿತ್ಕೊಡ್ತಿದ್ದಾರೆ. ಇವ್ರ ಹೆಸರು ಮಂಜು ಅಂದ್ಬಿಟ್ಟು. ಇದೊಂದೇ ಮರದಲ್ಲೇ ಅಲ್ಲ, 5-6 ವೆರೈಟಿ ಈಗ ಆಲ್ರೆಡಿ ಬಿಟ್ಟಿದೆ. ಎಲ್ಲ ವೆರೈಟೀಸು ಒಂದ್ಸಲಿ ಟ್ರೈ ಮಾಡೋಣ ಬನ್ನಿ, ನೋಡಿ ತೋರಿಸ್ತೀನಿ. ಇದು ಬಂದು ಕೃಷ್ಣಗಿರಿ. ಇನ್ನು ಬಹುಡಳ್ಳಿ, ಜೇಡ್, ಅರ್ಕ ಇವೆಲ್ಲ ವೆರೈಟೀಸು ನೋಡೋಣ ಬನ್ನಿ. ಇದು ನೋಡಿ ಎಷ್ಟು ಸೈಜ್ ಇದೆ, ಕಾಯಿ ನೋಡಿ, ಒಳಗಡೆ ನೋಡಿ ಕಚ್ಚಿದ್ರೆ ಈ ರೀತಿ ಇದೆ. ಇದು ಬಂದು ಇನ್ನೊಂದು ವೆರೈಟಿ. ಇದನ್ನು ನೋಡಿ, ಇದು ಕಿತ್ತದ ಮೇಲೆ ನೋಡಿ ಈ ರೀತಿ ನೇರಳೆಣ್ಣಲ್ಲಿ ಗೊತ್ತಾಗ್ತಿದೆಯಾ, ಸೈಜಸಲ್ಲೂ ಅಷ್ಟೇ ಶೇಪಲ್ಲೆಲ್ಲ ಡಿಫ್ರೆಂಟ್ ಆಗಿದೆ. ಇದು 3ನೇ ಮರ, ಇನ್ನೊಂದು ವೆರೈಟಿ ಕಿತ್ತಾ ಇದ್ದಾರೆ. ಸ್ವಲ್ಪ ನಿಧಾನಕ್ಕೆ ಇಳಿರಿ ಅಣ್ಣ. ಎಸ್ ನೋಡಿ, 3ನೇ ಮರದ್ದು ಬಂದುಬಿಡ್ತು. ಒಂದ್ಸಲಿ ಬುಟ್ಟಿಯಲ್ಲಿ ಹಾಕೋಣ ಇರಿ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೀವು ನೇರಳೆ ಹಣ್ಣಲ್ಲಿ ಯಾವ ವೆರೈಟಿ ಆದರೂ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸೈಜ್ ದಪ್ಪ ಇದೆ, ಕಾಯಿ ಬಂದು ವಾವ್. ನನಗೆ ಹಳೆ ಮರದ್ದೇ ತುಂಬ ಇಷ್ಟ. ಇದು ಅಷ್ಟೇ ಎಲ್ಲ ಪಲ್ಪ್ ಜಾಸ್ತಿ ಇರುತ್ತೆ, ಸೀಡ್ಲೆಸ್ ಇದೆ. ನಿಮಗೆ ವೈಟ್ ವೆರೈಟಿ, ವೈಟ್ ಜಾಮೂನ್ ಈ ಸರಿ ಬಿಟ್ಟಿತ್ತು, ರಾಶಿ ಬಿಟ್ಬಿಟ್ಟಿತ್ತು ನೋಡಿ. ಇದು ಅಷ್ಟೇ ಕಚ್ಚಿದ್ರೆ ಈ ಒಳಗಡೆ ವೈಟಿಶ್ ಪಲ್ಪ್ ಇರುತ್ತೆ. ಬ್ಯೂಟಿ ಅಂತಲೇ ಹೇಳ್ಬೋದು. ಎಷ್ಟು ನೇರಳೆ ಹಣ್ಣು ನೋಡಿ, ಜಸ್ಟ್ ನಾವು ಸ್ವಲ್ಪ ಟೇಸ್ಟ್ ನೋಡೋದಕ್ಕಂತ ಕಿತ್ತಿಸ್ಕೊಂಡಿದ್ದು. ಸಖತ್ತಾಗ್ಬಿಟ್ಟಿದೆ. ಎಲ್ಲೆಲ್ಲಿ ನೋಡಿದ್ರು ಪೂರ್ತಿ ನೇರಳೆ ಹಣ್ಣು ಮರ ಒಂದು 10 ಮರದ ಮೇಲಿದೆ ನರ್ಸರಿನಲ್ಲಿ. ಎಲ್ಲನೂ ಅಷ್ಟೇ, ಎಲ್ಲದರಲ್ಲೂ ಒಂದು ಅರ್ಧ ಗಿಡದಲ್ಲಿ ಒಂದು 50% ಈಗ ಆಲ್ರೆಡಿ ಬಂದಿದೆ. ಇನ್ನೊಂದಷ್ಟು ಈಗೆಲ್ಲ ಕಾಯಿ ಕಚ್ಚಿರೋದೆಲ್ಲ ಟರ್ನ್ ಆಗ್ತಿದೆ. ಸೊ ಇನ್ನು ಕಂಟಿನ್ಯೂಸ್ ಆಗಿ ಇನ್ನೂ ಒಂದು 2 ಮಂತ್ಸ್ ನೇರಳೆ ಹಣ್ಣು ಇದ್ದೇ ಇರುತ್ತೆ ನಮ್ಮ ನರ್ಸರಿನಲ್ಲಿ. ಸೊ ಯಾರಾದರೂ ಕಿತ್ಕೋತೀರಾ ಅಂದರೆ ಖಂಡಿತ ಬಂದು ಕಿತ್ಕೋಬೋದು. ಆದರೆ ಮರ ತುಂಬಾ ಸಾಫ್ಟ್ ಇರುತ್ತೆ. ಒಂದ್ಸಲಿ ತೊಳೆದ್ಬಿಟ್ಟು ತೋರಿಸ್ತೀನಿ ರೀ. ಇದು ನೇರಳೆ ಹಣ್ಣು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ತುಂಬ ವೀಡಿಯೋಸ್ ವೈರಲ್ ಆಗ್ತಿದೆ. ಬಟ್ ಹಾಗೇ ತಿನ್ನೋದ್ರಲ್ಲೇ ಮಜಾ ಇರುತ್ತೆ ನೇರಳೆ ಹಣ್ಣು. ನೀವು ಉಪ್ಪು ಖಾರ ಹಾಕಿದ್ರೇನೋ ಹಾಕ್ತಿರೋದ್ರೇನೋ ತಿನ್ನೋದಕ್ಕೆ ಆಹಾ, ಆ ಟೇಸ್ಟು, ಆ ಹಣ್ಣು ತಿಂತಿದ್ರೇ ಬಾಯಲ್ಲೇ ಕರ್ಗೋಗುತ್ತೆ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ 3 ವೆರೈಟಿನೂ ಅಷ್ಟೇ ಸ್ವೀಟಾಗಿ ತುಂಬಾ ಚೆನ್ನಾಗಿದೆ. ಎಲ್ಲ ವೆರೈಟಿನೂ ಅಷ್ಟೇ. ಇದರಲ್ಲಿ ಸ್ವಲ್ಪ ನಾನು ಲೇಟಾಗೇ ಬಂದಿದ್ದೀನಿ. ಎಲ್ಲ ಇನ್ನೇನು ಈ ಮರಗಳಲ್ಲೆಲ್ಲ ಎಂಡಾಗ್ತಾ ಬಂದಿತ್ತು ಆ್ಯಕ್ಚುಲಿ ನೇರಳೆ ಹಣ್ಣು. ಈ ಸ್ವಲ್ಪ ಡಿಲೇ, ಒಂದು 1 ವೀಕ್ ಬ್ಯಾಕ್ ಬಂದಿದ್ದಿದ್ರೆ ನನಗೆ ಸ್ಟಾರ್ಟಿಂಗ್ ಹಣ್ಣುಗಳೇ ಸಿಕ್ಕಿರ್ತಾಯಿತ್ತು. ಇದೆಲ್ಲ ಎಂಡಿಂಗ್ ಪೂರ್ತಿ ಮರನೇ ಪೂರ್ತಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದೇ ಸಲ ಟರ್ನ್ ಆಗೋಗ್ಬಿಟ್ಟಿದೆ. ಈ ಸಲ ಎಲ್ಲ ಕಡೆಯೂ ನೇರಳೆ ಹಣ್ಣು ಚೆನ್ನಾಗೇ ಬಿಟ್ಟಿದೆ. ನಮ್ಮ ನರ್ಸರಿಯಲ್ಲೇ ಅಂದ್ಬಿಟ್ಟಲ್ಲ, ಪ್ರತಿ ಕಡೆ ನೇರಳೆ ಮರಗಳು ಎಷ್ಟು ಇದೆಯೋ ಆಲ್ಮೋಸ್ಟ್ 90%, 100% ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ಅಷ್ಟೇ ಸಖತ್ತಾಗಿ ಬಿಟ್ಬಿಟ್ಟಿದೆ ನೇರಳೆ ಹಣ್ಣಂತೂ. ನೀರು ಫೋರ್ಸಾಗಿ ಬಿದ್ದಿದ್ದಕ್ಕೆ ನೋಡಿ ಈ ರೀತಿ ಒಡೆದೋಗ್ಬಿಟ್ಟಿದೆ ಕಾಯಿ. ಸೊ ಅಷ್ಟು ಹಣ್ಣಾಗ್ಬಿಟ್ಟಿದೆ. ಸ್ಕ್ವೀಸ್ ಮಾಡಿದ್ರೆ ನೋಡಿ ಎಷ್ಟು ಜ್ಯೂಸಿ ಇದೆ ನೇರಳೆ ಹಣ್ಣು. ಸೊ ನೇರಳೆ ಹಣ್ಣು ವೆರೈಟಿಗಳಂತೂ ತುಂಬಾ ಇದೆ. ಒಂದ್ಸಲಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಾನು ನೇರಳೆ ಹಣ್ಣೆಲ್ಲ ಹೇಳ್ತಾರೆ, ಅದು ಗಿಡ ತುಂಬ ವೆರೈಟೀಸ್ ಅವೈಲೇಬಲ್ ಇದೆ. ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ ಪರ್ಸನ್ ಬಂದು ನೀವು ನೋಡಿ ತೊಗೊಳ್ಳೋದೇ ಬೆಸ್ಟು. ಶಿಪ್ಪಿಂಗ್ ಎಲ್ಲ ಇರೋದಿಲ್ಲ. ನೀವು ಬೇಕಾದ್ರೆ ಪೋರ್ಟರ್ ಬುಕ್ ಮಾಡಿದ್ರೆ ಗಿಡ ಕಳಿಸ್ಕೊಡ್ತೀವಿ, ಪೋರ್ಟರ್ ಅವ್ರು ಬಂದರೆ. ಇನ್ ಪರ್ಸನ್ ಬಂದ್ರೇ ಬೆಸ್ಟು. ನೀವು ಡಿಸ್ಕಸ್ ಮಾಡಿ ನಿಮ್ಮ ಏರಿಯಾಗೆ, ನಿಮ್ಮ ನೆಲಕ್ಕೆ ಯಾವ್ದು ಸೆಟ್ ಆಗುತ್ತೆ ಅಂತ ನಮ್ಮ ತಂದೆಯವ್ರ ಹತ್ರ ಡಿಸ್ಕಸ್ ಮಾಡಿ ತೊಗೊಳ್ಳಿ. ಈ ಎಲ್ಲ ನೇರಳೆ ಹಣ್ಣು ಅಷ್ಟೇ ನೋಡಿ, ಎಲ್ಲ ಒಂದೊಂದು ಸೈಜಲ್ಲಿದೆ. ಇದೊಂದು ವೆರೈಟಿ ದೊಡ್ಡದಾಗಿದೆಯಲ್ವ ಅಲ್ಲಿ ಮೇಲ್ಗಡೆ, ಅದೇ ಒಂದು ವೆರೈಟಿ ಇದೆ. ಬಟ್ ಯಾವುದಾದ್ರೂ ತಿಂದು ಕಳ್ದೋಗ್ತಿರೋ ಎಲ್ಲ ನೇರಳೆ ಹಣ್ಣು ಅಷ್ಟೇ, ಎಲ್ಲ ವೆರೈಟೀಸು ಅಷ್ಟೇ. ಸ್ವಲ್ಪ ಚೂರು ಟೇಸ್ಟಲ್ಲಿ ಡಿಫರ್ ಆಗ್ಬೋದು, ಬಟ್ ನೇರಳೆ ಹಣ್ಣೆ ಸ್ವರ್ಗ ಇದ್ದಂಗೆ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಕೆ ಜಿ ತಿಂದ್ಬಿಡ್ತೀನಿ. ಥ್ಯಾಂಕ್ ಯು. ಶ್ರೀಯಾನ್ ಈಗಿಂದ ಸ್ಕೂಲಿಂದ ಬಂದ್ಬಿಟ್ಟು ನೋಡಿ ಹೋಗ್ತಿದ್ದಾನೆ, ತಾತ ಹತ್ರ ಹೋಗ್ತಿದ್ದಾನೆ. ನಮ್ಮಪ್ಪ ಹತ್ರ ಹೋಗಿ ಬಂದು ನೋಡಿ, ನಮ್ಮಪ್ಪ ಅವ್ನು ಬರೋಷ್ಟರಲ್ಲಿ ಆಲ್ರೆಡಿ ಜಾಕ್ ಫ್ರೂಟ್ ಕಟ್ ಮಾಡಿ ಇಟ್ಟಿದ್ದಾರೆ. ನಾಗಚಂದ್ರ ಹಣ್ಣಾಗಿತ್ತು, ಸೊ ಕಟ್ ಮಾಡಿ ಅವ್ನು ಬರ್ತಾನೆ ಅಂದ್ಬಿಟ್ಟು ಇಟ್ಟಿದ್ರು. ಇದು ಬಂದು ನೋಡಿ ಬ್ರೂನಿ ಕಿಂಗ್ ಮ್ಯಾಂಗೋ ಅಂದ್ಬಿಟ್ಟು ಕವರಲ್ಲಿ ಬಂದಿದೆ. ಹೊಸ ವೆರೈಟಿ, ಮ್ಯಾಂಗೋ ವೆರೈಟಿನಲ್ಲಿ ಆ್ಯಡ್ ಆನ್ ಆಗಿದೆ ನರ್ಸರಿನಲ್ಲಿ. ಖಂಡಿತ ಒಂದ್ಸಲ ವಿಸಿಟ್ ಮಾಡಿ ತೇಜ ನರ್ಸರಿ, ನಿಮ್ಗೆ ಗೊತ್ತಾಗುತ್ತೆ. ನಾಗಚಂದ್ರ ಹಲಸು ಕಟ್ ಮಾಡಿ ಬಿಡಿಸಿರ್ತಕ್ಕಂಥ ತೊಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ನೋಡಿ, ಕಲರು ಅಷ್ಟೇ ಟೇಸ್ಟ್ ವೈಸ್ ಬ್ಯೂಟಿ ಅಂತ ಹೇಳ್ಬೋದು. ಇದು ನನ್ನ ಮಗ ಈಗ ತಾನೇ ಸ್ಕೂಲಿಂದ ಬಂದ ನೋಡಿ, ಬಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ತೊಗೊಂಡು ತಿಂತಾ ಇದ್ದಾನೆ. ಲಾಸ್ಟ್ ಟೈಮ್ ಸಿದ್ದುದು ಹಾಕಿದಾಗ ನಾಗಚಂದ್ರ ಕೂಡ ಹಾಕಿ ಅಂತ ಕೇಳಿದರು, ಅದಕ್ಕೋಸ್ಕರ ಸೊ ಕಟ್ ಮಾಡಿದೆ. ಅದಕ್ಕೆ ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ತೊಳೆನೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ ಮಜವಾಗಿರುತ್ತೆ, ಖುಷಿ ಕೊಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 4 kg ಮ್ಯಾಂಗೋ ನೋಡಿ, ಹಣ್ಣಾದ್ಮೇಲೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ನೋಡಿ, ಕಟ್ ಮಾಡ್ತಾಯಿದ್ದೀನಿ. ನಮ್ಮದ್ರಲ್ಲೇ ಬಿಟ್ಟಿದ್ದೆ, ಕಮ್ಮಿ ಒಂದು 7-8 ಕಾಯಿ ಬಿಟ್ಟಿತ್ತು ಅಷ್ಟೇ. ಇದು ಫಸ್ಟ್ ಟೈಮ್ ಫ್ರೂಟಿಂಗ್ ಆಗಿದ್ದು ನೋಡಿ. ಕಟ್ ಮಾಡಿದ್ರೆ ಈ ರೀತಿ ಇರುತ್ತೆ. ಸೊ ಇದು ಸಿಪ್ಪೆ. ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಅಷ್ಟೊಂದು ಸ್ವೀಟು ಇಲ್ಲ, ಎಲ್ಲರೂ ಹೇಳ್ದಾಗೆ ಸಪ್ಪೆ ಕೂಡ ಇಲ್ಲ, ತಿನ್ನೋದಕ್ಕೆ ಚೆನ್ನಾಗೇ ಇದೆ. ಥ್ಯಾಂಕ್ ಯು, ಬಾಯ್.